ಭಾಗ್ಯ, ಇವತ್ತು ನನ್ನ ಬರ್ತ್ಡೇ. ಅದಕ್ಕೆ ಅಲ್ವಾ ಬಂದಿದ್ದು? ನೀನು ನನಗೆ ವಿಷಯ ಮಾಡಿಲ್ಲ. ರಾತ್ರಿ ಫೋನಲ್ಲಿ ಮಾಡಿದ್ದು ಕೌಂಟ್ ಆಗಲ್ಲ. ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರು ನಿಮ್ಮನ್ನು ಯಾವಾಗಲೂ ಚೆನ್ನಾಗಿಡ್ಲಿ. ಥ್ಯಾಂಕ್ ಯು ಭಾಗ್ಯ, ಥ್ಯಾಂಕ್ ಯು ಸೋ ಮಚ್. ನಿನಗೊಂದು ವಿಷಯ ಗೊತ್ತಾ? ನನ್ನ ಡ್ಯಾಡಿ ಯಾವಾಗಲೂ ಹೇಳ್ತಿರ್ತಾರೆ, ಮಿತ್ರ, ಪ್ರತಿ ಮನುಷ್ಯನಿಗೂ ಜೀವನ ಅನ್ನೋದು ಒಂದೇ ಇರುತ್ತೆ, ಅದು ತುಂಬ ಚಿಕ್ಕದು. ನಿಜ ಅಂದರೆ ಮನುಷ್ಯನ ಲೈಫ್ ಅನ್ನೋದೇ ದೊಡ್ಡದು, ಅದು ಯಾವತ್ತೂ ಸಂಪೂರ್ಣವಾಗಿರಲ್ಲ. ಆದರೆ ಆ ಮನುಷ್ಯನಿಗೆ ದೇವರು ಅಮ್ಮ ಹೆಂಡತಿ ಅಂತ 2 ವರ ಕೊಟ್ಟಿದ್ದಾನೆ. ಅದರಿಂದ ಜೀವನ ಸಂಪೂರ್ಣ ಆಗುತ್ತೆ ಅಂತ. ಹೌದು, ನಾನು ಕೂಡ ನಿಮ್ಮ ವಿಷಯದಲ್ಲಿ ಅದನ್ನೇ ಬೇಡ್ಕೊಳ್ಳೋದು. ನೀವು ಜೀವನದಲ್ಲಿ ಯಾವಾಗಲೂ ಸಂತೋಷದಿಂದ ಇರಬೇಕು. ಒಂದೇ ಒಂದು ಕ್ಷಣ ಕೂಡ ನಿಮಗೆ ಕಷ್ಟ ಬರಬಾರ್ದು. ಥ್ಯಾಂಕ್ಸ್. ಮಾಮ್, ಭಾಗ್ಯ. ಇಲ್ಲ ಭಾಗ್ಯ, ನಿನ್ ಜಾಗ ಯಾವತ್ತೂ ನನ್ನ ಮನಸ್ಸಲ್ಲೇ ಇರುತ್ತೆ ಹೊರತು ನನ್ನ ಕಾಲಿನ ಹತ್ರ ಅಲ್ಲ. ಭಾಗ್ಯ, ಮಿತ್ರಾಗೆ ನೀನ್ ಇಷ್ಟ ಆಗಿದ್ಯಾ? ಮತ್ತೆ ನನ್ನ ಮಗನ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಲೇ ಇಲ್ಲ. ನಾನೇನ್ ಫೋರ್ಸ್ ಮಾಡ್ತಿಲ್ಲ, ಯೋಚನೆ ಮಾಡಿ ಹೇಳು. ಯಾಕಂದ್ರೆ ಇದು ನನ್ನ ಮಗನ ಲೈಫ್. ಅವನ ವಿಷಯದಲ್ಲಿ ಪ್ರತಿಯೊಂದು ನನಗೆ ಕ್ಲಿಯರ್ ಆಗಿರ್ಬೇಕು. ಪ್ರತಿ ಗಂಡಸು ತನ್ನ ಜೀವನಕ್ಕೆ ಹೆಂಡತಿ ಬಂದ ಕೂಡ್ಲೆ ತಾಯಿನ ಒಂದ್ ಹೆಜ್ಜೆ ಹಿಂದೆ ಇಡ್ತಾನೆ ಅಂತಾರೆ. ಆದ್ರೆ ನೀನ್ ನನ್ನ ಮಗನ ಲೈಫ್ಗೆ ಬರೋದಕ್ಕೆ ಮೊದಲೇ ನನ್ನ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದಾನೆ. ಮಾಮ್, ಏನಿದು? ನಾನು ನಿಮ್ಮನ್ನ ಹಾಗ್ಯಾವತ್ತೂ ಆಗಲ್ಲ. ಆಯ್ತು, ಮೊನ್ನೆ ನೀವು ಡೇಟ್ಗೆ ಹೋದಾಗ ಏನೋ ಆಯ್ತು. ಅವನು ನನ್ನ ಹತ್ರ ಏನೋ ಮುಚ್ಚಿತ್ತು. ಮಿತ್ರ ಈ ಅಮ್ಮನ ಹತ್ರ ಯಾವತ್ತೂ ಏನು ಮುಚ್ಚಿಟ್ಟಿರ್ಲಿಲ್ಲ. ಏನಿಲ್ಲ ಮಾಮ್. ಭಾಗ್ಯ, ನೀನ್ ಹೇಳು, ಏನಾಯ್ತು? ಹೇಳು ಭಾಗ್ಯ, ಅಲ್ಲೇನಾದ್ರೂ ಆಯ್ತಾ? ಆಗ್ಲೇ ನಡೆದಿದ್ದ ಜಗಳದ ಬಗ್ಗೆ ಎಲ್ಲೂ ಹೇಳ್ಬೇಡ. ಮಾಮ್ ಡ್ಯಾಡ್ ಗೊತ್ತಾದ್ರೆ ತುಂಬಾ ಟೆನ್ಷನ್ ಮಾಡ್ಕೋತಾರೆ. ನಿನ್ನೆ ಕೇಳ್ತಿದ್ದೀನಿ ಭಾಗ್ಯ. ಹೇಳ್ಬೇಕಾ ಬೇಡ್ವಾ? ಸರಿ ಆಯ್ತು, ಯಾರಿಗೂ ಹೇಳಲ್ಲ. ಅಂಥದ್ದೇನೂ ಆಗಿಲ್ಲ. ಏನೂ ಆಗಿರದೇ ಇದ್ರೆ ಐ ಆಮ್ ಅಬ್ಸಲ್ಯೂಟ್ಲಿ ಹ್ಯಾಪಿ. ಸರಿ ಭಾಗ್ಯ, ನೀವು ಮಾತಾಡ್ತೀರಿ, ನಾನೀಗಲೇ ಬರ್ತೀನಿ. ಥ್ಯಾಂಕ್ ಯು ಭಾಗ್ಯ,
ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ. ಏನಿದು ಹನ್ಸಿಕಾ, ಈ ಹುಡುಗಿ ನಿನ್ ಫ್ಯೂಚರ್ ಅತಿಗೆ ಅಂತೆ. ಈ ಹುಡುಗಿ ನೋಡು, ಇವಳ ಅವತಾರ ನೋಡು. ಈ ತರ ಪಾರ್ಟಿಗೆ ಬರುವಾಗ ಇಂಥ ಡ್ರೆಸ್ ಹಾಕೊಂಡ್ಬರ್ತಾರ? ಇವಳು ವಿಲೇಜ್ ಇಂದ ಬಂದೋಳು, ಪಾರ್ಟಿ ಕಲ್ಚರ್ ಗೊತ್ತಿಲ್ವಲ್ಲ. ಅಯ್ಯೋ, ಎಷ್ಟು ದೊಡ್ಡ ಮನೆ, ಎಷ್ಟು ಗ್ರ್ಯಾಂಡ್ ಪಾರ್ಟಿ ಮಾಡ್ತಿದ್ದಾರೆ. ಈ ವಸ್ತು ಎಲ್ಲ ಕಣ್ಣು ಕುಗ್ತಾ ಇದೆ. ಈ ಅಕ್ವೇರಿಯಂ ನೋಡ್ತಾ ಇದ್ರೆ ನನ್ ಮನ್ಸು ಕೇಳ್ತಾನೆ ಇಲ್ಲ. ಅಬ್ಬಾ, ಈ ಮೀನ್ ಎಷ್ಟು ಚೆನ್ನಾಗಿದೆ. ಇದನ್ನ ಹೇಗಾದ್ರೂ ತಗೊಂಡ್ ಹೋಗಿ ನಮ್ಮನೆ ತೊಟ್ಟಿಲಿ ಬಿಡ್ಬೇಕು. ಅನುಸೂಯ, ಏನ್ ಮಾಡ್ತಿದ್ಯಾ ನೀನು? ಏನ್ರಿ ನೀವು ಕೈ ಒಳ್ಳೆ ಸ್ವಿಂಗಲ್ ಇದ್ದಾಗ್ಲಿ ಡಿಸ್ಟರ್ಬ್ ಮಾಡ್ತಿರಲ್ಲ. ಸ್ವಿಂಗಲ್ ಇದ್ಯಾ? ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡ್ತೀನ್ರಿ, ಈ ದುಬಾರಿ ಮನೆ, ಈ ಮನೇಲಿರೋ ವಸ್ತುಗಳು, ಆ ಪೇಂಟಿಂಗ್ಸು, ಅದನ್ನ ಮೀರಿ ಇಲ್ಲಿ ನೋಡಿ ಈ ದೊಡ್ಡ ಅಕ್ವೇರಿಯಂ, ಇದ್ರಲ್ಲಿರೋ ಮೀನ್ನ ನೋಡ್ತಾ ಇದ್ರೆ ನನ್ ಮನ್ಸು ತಡಿತಾನೇ ಇಲ್ಲ. ಅದಕ್ಕೆ ಒಂದನ್ನ ತಗೋತಾ ಇದೀನಿ. ಅಲ್ಲ, ನಿಂಗೇನ್ ಹೇಳ್ಬೇಕು? ನಾವೆಲ್ಲಿದೀವಿ? ನೀನೇನ್ ಮಾಡ್ತಿದ್ಯಾ? ಇದು ದೊಡ್ಡ ಜನರ ಮನೆ, ಇಲ್ಲಿ ಕೂಡನಾ? ದೊಡ್ಡ ಜನರ ಮನೆ ಆಗಿದ್ದಕ್ಕೆ ವರ್ಕೌಟ್ ಆಗೋದು. ಬಡವ್ರ ಮನೆಗೆ ಹೋದ್ರೆ ಏನಿರುತ್ತೆ? ಮಣ್ಣು. ವರ್ಕೌಟ್ ಏನೇ? ನನ್ನ ಮಾತ್ ಕೇಳೆ, ಯಾರಾದ್ರೂ ನೋಡಿದ್ರೆ ಮರ್ಯಾದೆ ಹೋಗುತ್ತೆ. ಹೌದು, ನಾನೇ ಕದ್ದೆ ಅಂತ ಪೇಪರಲ್ಲಿ ಹಾಕ್ತಾರೆ, ಎಲ್ರಿಗೂ ಗೊತ್ತಾಗತ್ತೆ. ಅಮ್ಮ, ಏನ್ ಮಾಡ್ತಿದ್ಯಾ ಇಲ್ಲಿ? ಏನ್ ಮಾಡ್ತಾಳೆ? ಇದೆಯಲ್ಲ ನಿಮ್ಮಮ್ಮಂಗೆ ದರಿದ್ರವಾದ ರೋಗ, ಸಿಕ್ಕಿದ್ದನ್ನ ಹಾಗೆ ಕದಿಯೋದು. ಅಮ್ಮ, ನೀನ್ ನಿಜವಾಗ್ಲೂ ಮನುಷ್ಯನ? ಇಲ್ ಬಂದು ಮಿತ್ರನ ಭಾಗ್ಯನ ಕಟ್ ಮಾಡಿ ನನ್ನ ಸೆಟ್ ಮಾಡ್ತೀನಿ ಅಂದವಳು ಇಲ್ಲಿ ಈ ಕೆಲ್ಸ ಮಾಡ್ತಿದ್ಯಾ? ಚಿಚಿ. ಅಯ್ಯೋ ದಡ್ಡಿ, ಕೈ ತೊಳಿಯಕ್ಕೆ ವಾಟರ್ ಇದೆ ಅಂತ ಟಿಶ್ಯೂ ಪೇಪರ್ನ ಬಳಸದೇ ಇರ್ತೀವ? ಎಲ್ಲ ಬಳಸ್ಬೇಕು. ಅದೇ ಬೇರೆ ಇದೇ ಬೇರೆ ಬೇಬಿ. ಸಿಸಿ ಕ್ಯಾಮ್ರಾ ಇದೆ, ಸಿಕ್ಕಾಕೊಂಡ್ರೆ ಅಷ್ಟೇ. ಅಮ್ಮ, ನನಗ್ ತಲೆ ಕೆಟ್ಟೋಗ್ತಿದೆ. ನಾನ್ ಎಷ್ಟೇ ಟ್ರೈ ಮಾಡಿದ್ರು ಆ ಮಿತ್ರ ನನ್ ಕಡೆ ನೋಡ್ದೆ ಆ ಭಾಗ್ಯನ್ ಹಿಂದೆನೆ ತಿರುಗ್ತಿದ್ದಾನೆ. ಅವನು ಅವಳ ಹಿಂದೆ ತಿರುಗಿದ್ರೆ ನೀನ್ ಅವನ್ ಹಿಂದೆ ತಿರುಗು. ಮಿತ್ರಂಗೆ ಹತ್ರನೇ ಇರು. ಮುಂದೆ ನಾನಿದ್ದೀನಲ್ಲ, ಆಮೇಲೆ ಏನ್ ಮಾಡ್ಬೇಕೋ ಅದನ್ನ ನಾನ್ ನೋಡ್ತೀನಿ. ನೋಡು, ಇದನ್ನೇ ಬೇಡ ಅನ್ನೋದು. ತಾವು ದಯಮಾಡ್ಸಿ. ನಾನ್ ಹೇಳೋದ್ ಕೇಳೆ. ನಾನ್ ಇದೀನಲ್ಲ ಚಿಕ್ಕಮ್ಮ, ನೋಡ್ಕೋತೀನಿ. ಇವೆಲ್ಲ ನೋಡ್ತಾ ಇದ್ರೆ ನನ್ ತಲೆ ಕೆಡ್ತಾ ಇದೆ. ನನಗಂತೂ ನಿಮ್ಮಮ್ಮ ಅಪ್ಪ ಮಾಡಿರೋ ಕೆಲ್ಸಕ್ಕೆ ಹೊಟ್ಟೆಯಲ್ಲಿ ಬೆಂಕಿ ಉರಿತಾ ಇದೆ. ನನಗೂ ಚಿಕ್ಕಮ್ಮ, ಆ ಹುಡುಗಿ ಅಣ್ಣನ್ ಹೆಂಡತಿ ಅಂದ್ರೆ ಸಹಿಸ್ಕೊಳಕ್ ಆಗ್ತಿಲ್ಲ. ಹೌದು, ಈ ಮದುವೆ ಇಲ್ಲೇ ನಿಂತೋದ್ರೆ ನನ್ಗೆ ಒಳ್ಳೇದನ್ಸ್ತಿದೆ. ಅಮ್ಮ, ಕೇಳಿಸ್ಕೊಂಡ್ಯಾ ಬೇಬಿ? ನಮ್ ಹಾಗೆ ಈ ಮದ್ವೆ ಅಂದ್ರೆ ಇಷ್ಟ ಇಲ್ದೇ ಇರೋರು, ಭಾಗ್ಯ ಅಂದ್ರೆ ಇಷ್ಟ ಇಲ್ದೇ ಇರೋರು ಈ ಮನೇಲಿದ್ದಾರೆ. ಹೌದು, ಆ ಭಾಗ್ಯ ಯಾರಿಗೂ ಬೇಡವಾಗಿದ್ದಾಳೆ. ನಾವ್ ಹೋಗಿ ಇವ್ರ ಜೊತೆ ಸೇರಿದ್ರೆ ಈಸಿಯಾಗಿ ಈ ಮದ್ವೆ ಹಾಳ್ ಮಾಡ್ಬೋದು ಬೇಬಿ. ಹಾ, ಅಂತ ಕೆಲ್ಸ ಮಾಡ್ಬೇಡ ಮಮ್ಮಿ. ಅವ್ರ ಹೇಗೋ, ಅವ್ರ ಮೆಂಟಾಲಿಟಿ ಏನೋ ಯಾರಿಗೊತ್ತು. ಪ್ಲಾನ್ ಉಲ್ಟಾ ಹೊಡಿತು ಅನ್ಕೋ, ಎಲ್ರೂ ಸಿಕ್ ಬೀಳ್ತೀವಿ. ಸರಿ, ನೀನಿರು.
ಏಯ್ ನಿನ್ ಕಣ್ ಕಾಣಿಸಲ್ವಾ? ನಿಮ್ಗೂ ಇದೆಯಲ್ಲ ಕಣ್ಣು. ನೀನು ಭಾಗ್ಯನ ಆಂಟಿ ಅಲ್ವಾ? ಹೌದು, ಭಾಗ್ಯಂಗೆ ಆಂಟಿ ಅಷ್ಟೇ ಅಲ್ಲ, ಬೆಂಗಳೂರು ಬ್ಯೂಟಿ ಶಾಲಿನಿಗೆ ತಾಯಿ ಕೂಡ. ಗೊತ್ತಾಯ್ತು, ನಿಮ್ ಗೆಟಪ್ಪು ನಿಮ್ ಸ್ಟೈಲ್ ನೋಡಿ. ಎಲ್ರೂ ಹೀಗೇನಾ? ನಿಮ್ಗೆ ಕಾಮನ್ ಸೆನ್ಸೇ ಇಲ್ವಾ? ಅದಿದ್ದಿದ್ರೆ ನಮ್ಮಂತ ರಿಚ್ ಪೀಪಲ್ ಮೇಲೆ ಕಣ್ ಹಾಕ್ತಿದ್ರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಟಂಗು ಸ್ಲಿಪ್ ಆಗ್ಬಾರ್ದು, ಅಷ್ಟು ಇನ್ಸಲ್ಟ್ ಮಾಡ್ಬೇಡಿ. ನಮಗೂ ಒಂದು ರೇಂಜ್ ಇದೆ. ಛೇ, ನೀನು ಛೇನೆ, ನಾನು ಛೀ 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 ಕೂಡ. ನಾವೇನ್ ಸಂಬಂಧ ಬೇಕು ಅಂತ ನಿಮ್ ಹತ್ರ ಬರ್ಲಿಲ್ಲ. ನಿಮ್ಮವ್ರೆ ನಮ್ಮನೆಗ್ ಬಂದು ಭಾಗ್ಯ ಭಾಗ್ಯ ಅಂತ ಜಪ ಮಾಡಿದ್ರು, ಮದ್ವೆ ಮದ್ವೆ ಅಂತ ತಪಸ್ ಮಾಡಿದ್ದು ಗೊತ್ತಾ? ಹೌದೌದು, ತಾವು ಮೈಸೂರು ಮಹಾರಾಣಿ ನೋಡಿ. ಮೈಸೂರ್ ಮಹಾರಾಣಿನೋ ಮಿರ್ಜಾಪುರ್ ಯುವರಾಣಿನೋ, ನಿಮ್ಮನೆ ಹಠಕ್ಕೆ ನಾವೆಲ್ಲರೂ ಇಲ್ಲಿ ತನಕ ಬಂದ್ವಿ. ಮಿಡಲ್ ಕ್ಲಾಸ್ ಆದ್ರೂ ಹಾರಾಟಕ್ಕೆ ಏನು ಕಡಿಮೆ ಇಲ್ಲ. ಹೇಳ್ಕೊಳ್ಳೋ ಅಷ್ಟು ಆಸ್ತಿ ಇಲ್ದೇ ಇದ್ರು ಪೊಗರ್ಗೇನ್ ಕಮ್ಮಿ ಇಲ್ಲ. ಇಲ್ ನೋಡು, ಮರ್ಯಾದೆ ಮರ್ಯಾದೆಯಿಂದ ಮಾತಾಡಿ. ಹನ್ಸಿಕಾ, ಇಂಥವ್ರ ಜೊತೆ ನಮಗೇನ್ ಮಾತು, ನಡಿ. ಅಮ್ಮ, ನೀನೇನ್ ಅವ್ರ ಹತ್ರ ಜಗಳ ಮಾಡ್ತಿದ್ದೆ? ನಾನೇನ್ ಜಗಳ ಆಡ್ಲಿಲ್ಲ, ಅವರೇ ನನ್ ಬಗ್ಗೆ ತಿಳ್ಕೊಳ್ದೆ ಇನ್ಸಲ್ಟ್ ಮಾಡಿ ಮಾತಾಡಿದ್ದು. ಅಯ್ಯೋ, ಈಗ ಅದಾ ನಮ್ ಸಮಸ್ಯೆ? ಬೇಬಿ, ಇವ್ರನ್ ಮಾತ್ರ ಬಿಡ್ಲೇಬಾರ್ದು. ನಾಳೆ ನೀನು ಈ ಮನೆಗೆ ಸೊಸೆ ಆಗಿ ಮನೆ ಒಳಗ್ ಬರೋದ್ರೊಳಗೆ ಅವ್ರನ್ನ ಗೆಟ್ ಔಟ್ ಮಾಡಿಸ್ಬೇಕು. ಮೊದ್ಲು ನನ್ನ ಈ ಮನೆ ಸೊಸೆ ಮಾಡು, ಅವ್ರ ವಿಷಯ ನಾನ್ ನೋಡ್ಕೊಳ್ತೀನಿ. ಬಾ. ಈ ಹುಡುಗಿ ನಿನ್ ಫ್ಯೂಚರ್ ಅದಕ್ಕೆ ಅಂತೆ. ಈ ಹುಡುಗಿ ನೋಡು, ಇವಳು ಅವತಾರ ನೋಡು. ಈ ತರ ಪಾರ್ಟಿ ಬರುವಾಗ ಇಂಥ ಡ್ರೆಸ್ ಹಾಕೊಂಡ್ ಬರ್ತಾರ? ಇವಳು ವಿಲೇಜ್ ಇಂದ ಬಂದೋಳು, ಪಾರ್ಟಿ ಕಲ್ಚರ್ ಗೊತ್ತಿಲ್ವಲ್ಲ. ಅಕ್ಕ, ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಜಾನು. ಮತ್ತೆ ಯಾಕೆ ಒಂಥರ ಇದೆಯಾ? ಏನಾಯ್ತಕ್ಕ? ನೋಡು ಜಾನು, ಎಲ್ರೂ ಆ ಥರ ಡ್ರೆಸ್ಸಲ್ಲಿ ಬಂದಿದ್ದಾರೆ, ನಾನ್ ಮಾತ್ರ ಈ ಥರ ಡ್ರೆಸ್ಸಲ್ಲಿ ಬಂದಿದ್ದೀನಿ. ನೀನು ಆ ಸೆಮಿ ಮಾಡ್ರನ್ ಡ್ರೆಸ್ ಹಾಕೋ ಅಂದೆ, ಆದ್ರೆ ನಾನೇ ಅದನ್ನ ಹಾಕೊಂಡು ಬರಲಿಲ್ಲ. ಇಲ್ಲಿ ನೋಡಿದ್ರೆ ಎಲ್ಲ ಮಾಡ್ರನ್ ಡ್ರೆಸ್ಸಲ್ಲೇ ಬಂದಿದ್ದಾರೆ. ಎಲ್ರಿಗಿಂತ ಬೇರೆ ಅನ್ನಿಸ್ತಿದ್ದೀನಿ. ಇರ್ಲಿ ಬಿಡಕ್ಕ, ಈಗೇನಾಯ್ತು? ಮನೇಲಿ ಚಿಕ್ಕಿ ಹೇಳ್ದಾಗ ಸರಿ ಅಂತಂದೆ, ಇಲ್ಲಿ ನೋಡಿದ್ರೆ ಬೇರೆ ತರ ಇದೀನಿ ಅಂತ ಇದ್ಯಾ? ಭಾಗ್ಯ, ಏನು ನೀನ್ ಹಾಕಿರೋ ಡ್ರೆಸ್ ಅನ್ಕಂಫರ್ಟಬಲ್ ಆಗಿದ್ಯಾ? ಅಥವಾ ಅವರೆಲ್ಲ ಮಾಡರ್ನ್ ಡ್ರೆಸ್ ಹಾಕೊಂಡಿದ್ದಾರೆ ಅಂತ ನರ್ವಸ್ ಆಗಿದ್ಯಾ? ಹಾಗೇನಿಲ್ಲ. ಒಂದ್ ಹೇಳು, ನೀನ್ ಈ ಡ್ರೆಸ್ಸಲ್ಲಿ ಕಂಫರ್ಟಬಲ್ ಆಗಿದ್ಯೋ ಇಲ್ವೋ? ಮಾಡರ್ನ್ ಡ್ರೆಸ್ ಹಾಕೊಂಡಿದ್ರೆ ಕಂಫರ್ಟಬಲ್ ಆಗಿರ್ತಿದ್ಯಾ ಅಲ್ವಾ? ಮತ್ ಹಾಗಿದ್ಮೇಲೆ ಏನ್ ಯೋಚನೆ? ಅದು ಎಲ್ರೂ ಹಾಗೆ ಬಂದು ನಾನೊಬ್ಳೆ ಅದು ಅವ್ರ
ನಾಣಿ, ಅಕ್ಕ ಹಸ್ವಾಗ್ತಿದ್ಯಾ? ಇಲ್ಲ ಅಕ್ಕ. ನೋಡು, ಇಲ್ಲಿ ಏನೇನೋ ಇರುತ್ತೆ. ಎಷ್ಟೊಂದ್ ಥರದ್ ಅಡ್ಗೆ ಮಾಡಿರ್ತಾರೆ. ಆದ್ರೆ ನೀನ್ ನೋಡ್ಕೊಂಡ್ ತಿನ್ಬೇಕು. ಏನೇನೋ ನೋಡಿ ಭಯ ಪಡ್ಬಾರ್ದು, ಸರಿನಾ? ಆಯ್ತು ಅಕ್ಕ. ಒಂದ್ ಕಡೆ ಜಾಣನ್ ಹಾಕಿ ಕೂತ್ಕೋಬೇಕು, ಹ್ಯಾಪಿಯಾಗಿರ್ಬೇಕು. ಓಕೆ ಅಕ್ಕ. ಜಾನು, ನಾಣಿನ ನೀನೇ ಹುಷಾರಾಗಿ ನೋಡ್ಕೋಬೇಕು. ನಾನಿದ್ದೀನಲ್ವಾ ಅಕ್ಕ? ಭಾಗ್ಯ, ಇಲ್ಲಿದ್ದೀಯಾ? ನಿನ್ಗೋಸ್ಕರನೇ ಹುಡುಕ್ತಾ ಇದ್ದೆ. ಆ, ಯಾಕೆ ಅಂಕಲ್? ನಿನ್ ಹತ್ರ ಮಾತಾಡ್ಬೇಕು ಅಂತ. ಇಷ್ಟಕ್ಕೂ ಪಾರ್ಟಿ ಹೆಂಗಿದೆ? ಇಷ್ಟ ಆಯ್ತಾ? ಆ, ಈ ಥರದ್ ಪಾರ್ಟಿನ ಟಿವಿಲ್ ನೋಡಿದ್ದಷ್ಟೇ, ಯಾವತ್ತೂ ನೇರವಾಗಿ ನೋಡಿರ್ಲಿಲ್ಲ. ಇದೇ ಮೊದಲನೇ ಸಲ. ತುಂಬಾ ಚೆನ್ನಾಗಿದೆ ಅಂಕಲ್. ಥ್ಯಾಂಕ್ ಯು ಅಮ್ಮ. ಹೌದು, ಇಡೀ ದಿನ ಮಿತ್ರ ನೀನು ಜೊತೆಗೆ ಇದ್ರಲ್ಲ, ಅವನ ಬಗ್ಗೆ ಏನರ್ಥ ಆಯ್ತು? ಅಂಕಲ್, ಅದು ನನ್ಗೆ ಏನ್ ಅರ್ಥ ಆಗಿಲ್ವಾ? ಅದ್ ಹಾಗಲ್ಲ ಅಂಕಲ್. ಅವ್ರು ತುಂಬಾ ಒಳ್ಳೆಯವರು. ಅವನ ಒಳ್ಳೆತನ ಅಷ್ಟು ಸುಲಭವಾಗಿ ಆಚೆ ಕಾಣಿಸಲ್ಲಮ್ಮ. ಅವನನ್ನ ಒಳಗಿಂದ ಓದಬೇಕು, ಅವನನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡು. ಆವಾಗಲೇ ಅವನಲ್ಲಿರೋ ಸಂಸ್ಕಾರ, ಪ್ರೀತಿ, ಕರುಣೆ ಎಲ್ಲ ಕ್ವಾಲಿಟೀಸು ನೋಡ್ಬೋದು. ಅಷ್ಟೇ ಯಾಕೆ, ಇವಾಗಲೂ ಅವನು ತಾಯಿಗೆ ತಕ್ಕ ಮಗ. ಅವ್ರ ಅಮ್ಮಂಗೆ ಹೇಳ್ದೆ ಏನೂ ಮಾಡಲ್ಲ. ಅಮ್ಮನ ಹತ್ರ ಏನು ಮುಚ್ಚಿಡಲ್ಲ. ಅವರಮ್ಮ ಏನೇ ಹೇಳಿದ್ರು ಅದು ವೇದವಾಕ್ಯ ಅವನಿಗೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಅವರಮ್ಮ ಆದಮೇಲೆ ಬೇರೆ ಯಾರಾದರೂ, ಅದು ನಾನಾದರೂ ನೀನಾದರೂ. ಇದೆಲ್ಲ ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನೀನು ನಾಳೆ ಅವನಿಗೆ ಮದುವೆ ಆಗಿ ಅವನ ಲೈಫಲ್ಲಿ ಬರ್ತಾ ಇದೆಯಾ. ಅವನ ಬಗ್ಗೆ ಅಪಾರ್ಥ ಮಾಡ್ಕೊಳ್ದೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ತಾಯಿನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ವ್ಯಕ್ತಿ ಹೆಂಡ್ತಿನ ಕೂಡ ಚೆನ್ನಾಗಿ ನೋಡ್ಕೋತಾರೆ ಅಂಕಲ್. ಥ್ಯಾಂಕ್ ಯು ಭಾಗ್ಯ. ಆ ನಂಬಿಕೆ ಇರಬೇಕು. ಹಾಂ. ಅಣ್ಣ, ಇದೇನಿದು? ಭಾಗ್ಯ ಟ್ರೆಡಿಷನಲ್ ಆಗಿ ರೆಡಿಯಾಗಿ ಬಂದಿರುವಾಗ ನಾನು ಭಾಗ್ಯನ್ ಮ್ಯಾಚ್ ಮಾಡಬೇಕಲ್ಲ, ಅದಕ್ಕೆ ಹೀಗೆ ರೆಡಿಯಾಗಿ ಬಂದಿರೋದು. ಓಹೋ, ನೀವು ಜನ್ಮದ ಜೋಡಿ ಅನ್ನೋದನ್ನ ನಮ್ಗೆ ವಿಜುವಲಿ ತೋರಿಸ್ತಾ ಇದ್ದೀರಾ ಅಷ್ಟೇ, ಕರೆಕ್ಟಾ? ಮದುವೆ ಆದ್ಮೇಲೆ ಹೇಗೂ ಮ್ಯಾಚ್ ಆಗಲೇಬೇಕು. ಅದೇನೋ ಈಗಲೇ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದನ್ನ ಮ್ಯಾಚ್ ಮಾಡೋದು ಅನ್ನಲ್ವೋ, ಜೊತೆಗಿರೋದು ಅಂತಾರೆ. ಬಾರೆ ಮಿತ್ರ, ಬೋರ್ ಆಗ್ತಿದೆ. ಇನ್ನು ಎಷ್ಟೊತ್ತು ಹೀಗೆ? ಕಮಾನ್, ಎಲ್ರೂ ಡ್ಯಾನ್ಸ್ ಮಾಡೋಣ. ಶೋರ್.
ಭಾಗ್ಯ, ಲೆಟ್ಸ್ ಡ್ಯಾನ್ಸ್. ಅಯ್ಯೋ ಬೇಡ, ನನಗೆ ಡ್ಯಾನ್ಸ್ ಬರಲ್ಲ. ಡೋಂಟ್ ವರಿ, ಇದೇನಾದ್ರೂ ಕಾಂಪಿಟೇಷನ್? ಫ್ಲೋರ್ ಮೇಲೆ ಹೋದ್ರೆ ತಾನಾಗೆ ಬರುತ್ತೆ. ಹ್ಮ್